ನನ್ನ ಹೆಸರು ಶಾರದಾ. ನಾನು ಪ್ರತಿದಿನ ಭಾವನ ಮಗನಿಗೆ ಹಾಲು ಕುಡಿಸಲು ಹೋದಾಗ ಭಾವ ನನ್ನ ಕೋಣೆಯಲ್ಲಿ ಬಂದು ನಿಲ್ಲುತ್ತಿದ್ದರು. ನನಗೆ ತುಂಬ ನಾಚಿಕೆಯಾಗುತ್ತಿತ್ತು. ನಾನು ಭಾವನಿಗೆ ಏನು ಹೇಳುತ್ತಿರಲಿಲ್ಲ. ಏಕೆಂದರೆ ಭಾವನವರು ನನಗೆ ಮಗುವನ್ನು ನೋಡಿಕೊಳ್ಳುವುದಕ್ಕಾಗಿ ಪ್ರತಿ ತಿಂಗಳು 20,000 ಹಣವನ್ನು ನೀಡುತ್ತಿದ್ದರು. ನಾನು 20,000 ಸಿಗುವ ಅವಕಾಶವನ್ನು ಕಳೆದುಕೊಳ್ಳಲು ಬಯಸಲಿಲ್ಲ. ಆದರೆ ಒಂದು ದಿನ ರಾತ್ರಿ ಭಾವನ ಮಗ ಜ್ವರದಿಂದ ಬಳಲುತ್ತಿದ್ದ. ಭಾವ ಆ ಮಗುವಿಗೆ ಔಷಧಿ ನೀಡಿ ನನಗೆ ಹೇಳಿದರು, ಇಂದು ರಾತ್ರಿ ನನ್ನ ಕೋಣೆಯಲ್ಲಿಯೇ ಉಳಿದುಕೋ ಎಂದು. ನಾನು ಕೂಡ ಒಪ್ಪಿಕೊಂಡೆ. ಆದರೆ ಆ ದಿನ ರಾತ್ರಿ ಅವರು ಮಾಡಿದ ವ್ಯವಹಾರದಿಂದ ನನಗೆ ಪ್ರಜ್ಞೆಯೇ ತಪ್ಪಿದಂತೆ ಆಯಿತು. ನನ್ನ ಗಂಡನಿಗೆ ತುಂಬ ಕಡಿಮೆ ಸಂಬಳವಿತ್ತು. ತುಂಬ ಕಷ್ಟಪಟ್ಟು ನಾನು ಮನೆಯನ್ನು ನೋಡಿಕೊಳ್ಳುತ್ತಿದ್ದೆ. ಮೇಲಾಗಿ ನನಗೊಂದು ಮಗು ಕೂಡ ಇತ್ತು. ಇದೇ ಕಾರಣದಿಂದ ನಾನು ಮನೆಯನ್ನು ಬಿಟ್ಟು ಬೇರೆ ಎಲ್ಲೂ ಹೋಗಲು ಆಗುತ್ತಿರಲಿಲ್ಲ. ಬೇರೆ ಯಾವ ನೌಕರಿಯನ್ನು ಕೂಡ ಮಾಡಲಾಗಲಿಲ್ಲ. ಒಮ್ಮೆ ಭಾವ ನನಗೆ ಕೊಟ್ಟ ಸಲಹೆಯಿಂದ ನಾನು ತುಂಬ ಯೋಚನೆಯಲ್ಲಿ ಮುಳುಗಿದ್ದೆ. ಇದಕ್ಕೆ ನನ್ನ ಗಂಡ ಅವಕಾಶ ನೀಡುವುದಿಲ್ಲವೆಂದು ನಾನು ಅಂದುಕೊಂಡೆ. ಏಕೆಂದರೆ ನನ್ನ ಗಂಡ ತುಂಬ ಡಿಫ್ರೆಂಟ್ ಆಗಿದ್ದರು. ಏಕೆಂದರೆ ಅವರು ಹೇಳಿದ ಕೆಲಸ ಬೇರೆಯ ರೀತಿಯದಾಗಿತ್ತು. ಅವರಿಗೆ ಎಂತಹ ಮಹಿಳೆಯ ಅವಶ್ಯಕತೆ ಇತ್ತು ಎಂದರೆ ಆ ಮಹಿಳೆ ಅವರ ಮಗುವಿಗೆ ತಾಯಿಯ ಪ್ರೀತಿ ತೋರಿಸಬೇಕು ಎನ್ನುವುದು ಅವರ ಆಸೆಯಾಗಿತ್ತು. ಭಾವ ನನ್ನ ಬಳಿ ಇದನ್ನು ಹೇಳಿದಾಗ ನಾನು ಅವರ ಮಾತನ್ನು ಕೇಳಿ ಸುಮ್ಮನಾದೆ. ಭಾವ ಹೇಳಿದರು, ನಾನು ನನ್ನ ಮಗನನ್ನು ತುಂಬ ಪ್ರೀತಿಸುತ್ತೇನೆ. ನನ್ನ ಮಗನಿಗಾಗಿ ಆ ಮಹಿಳೆಗೆ ನಾನು ಕೈ ತುಂಬ ಹಣವನ್ನು ಕೊಡಲು ಕೂಡ ತಯಾರಾಗಿದ್ದೇನೆ. ಆಗ ನಾನು ಹೇಳಿದೆ, ಭಾವ, ನನಗೆ ಇದರ ಬಗ್ಗೆ ಅಷ್ಟೇನು ಗೊತ್ತಿಲ್ಲ. ಆದರೆ ನಾನು ಯಾರೆಲ್ಲಾದರೂ ಕೇಳಿ ಅಂತಹ ಮಹಿಳೆ ಇದ್ದರೆ ನಿಮ್ಮ ಬಳಿ ಬಂದು ಹೇಳುತ್ತೇನೆ. ಮಾತು ಮುಗಿದ ಮೇಲೆ ನಾನು ಮನಸ್ಸಿನಲ್ಲಿ ಯೋಚಿಸತೊಡಗಿದೆ. ಭಾವನ ಬಳಿ ಎಷ್ಟೊಂದು ಹಣವಿದೆ. ಆದರೆ ನಮ್ಮ ಬಳಿ ಮನೆಯನ್ನು ನಡೆಸುವಷ್ಟು ಕೂಡ ಹಣವಿರಲಿಲ್ಲ. ನನ್ನ ಗಂಡನ ಸಂಪಾದನೆಯೂ ಕೂಡ ಚೆನ್ನಾಗಿಲ್ಲ. ಭಾವನ ಹೆಂಡತಿ ನೋಡಲು ತುಂಬ ಸುಂದರವಾಗಿದ್ದಾಳೆ. ಅವಳಿಗೆ ಮನೆ ಕೆಲಸವನ್ನು ಕೂಡ ಮಾಡುವ ಅವಶ್ಯಕತೆ ಇರಲಿಲ್ಲ. ಮತ್ತೆ ಯೋಚಿಸಿದೆ, ಇದರಿಂದ ನನಗೇನಾಗಬೇಕಾಗಿದೆ ಎಂದುಕೊಂಡು ನಾನು ಈ ವಿಷಯವನ್ನು ನನ್ನ ಪಕ್ಕದ ಮನೆಯವರಿಗೆ ಹೇಳಿದೆ. ಆಗ ನನ್ನ ಪಕ್ಕದ ಮನೆಯವಳು ಹೇಳಿದಳು, ನಿನ್ನ ಭಾವನಿಗೆ ಬೇರೆ ಮಹಿಳೆಯ ಅವಶ್ಯಕತೆ ಏನಿದೆ? ಆಗ ನಾನು ಹೇಳಿದೆ, ನಿನ್ನ ಮಾತಿನ ಅರ್ಥವೇನು? ಆಗ ಅವಳು ಹೇಳಿದಳು, ನೀನೇ ಅವರ ಮನೆಗೆ ಹೋಗಿ ಅವರ ಮಗುವನ್ನು ನೋಡಿಕೊ. ನಿನಗೆ ಒಳ್ಳೆಯ ಸಂಬಳವೂ ಕೂಡ ದೊರೆಯುತ್ತದೆ. ಹೇಗಿದ್ದರೂ ಇದು ನಿಮ್ಮ ಮನೆಯ ಒಳಗಿನ ವಿಚಾರವಲ್ಲವೇ? ಆಗ ನಾನು ಅವಳಿಗೆ ಹೇಳಿದೆ, ಅರೆ, ನೀನು ಹುಚ್ಚಿಯೇನೋ? ಅವರು ನನ್ನ ಭಾವ. ಇದೆಲ್ಲ ಚೆನ್ನಾಗಿ ಕಾಣುವುದಿಲ್ಲ. ಏಕೆಂದರೆ ನಾವು ಸಂಬಂಧಿಕರಾಗಿದ್ದೇವೆ. ನನ್ನ ಮಾತನ್ನು ಕೇಳಿ ಪಕ್ಕದ ಮನೆಯವಳು ಹೇಳಿದಳು, ಸಂಬಂಧಿಕರ ಸಹಾಯಕ್ಕೆ ಬರದಿದ್ದರೆ ಮತ್ತಾರಿಗೆ ಸಹಾಯ ಮಾಡುತ್ತಾರೆ? ಅವರಂತೂ ನಿನ್ನ ಗಂಡನ ಕಾಸ ಅಣ್ಣ. ಅವರು ಕೆಲಸವೂ ಆಗುತ್ತದೆ ಮತ್ತು ನಿನ್ನ ಅವಶ್ಯಕತೆಗಳನ್ನು ಕೂಡ ಪೂರೈಸಿಕೊಳ್ಳಬಹುದು. ಆಗ ನಾನು ಮನದಲ್ಲಿ ಯೋಚಿಸಿದೆ, ಒಂದು ವೇಳೆ ನನ್ನ ಗಂಡನಿಗೆ ಈ ವಿಷಯ ಗೊತ್ತಾದರೆ ಅವರು ಏನೆಂದುಕೊಳ್ಳಬಹುದು ಎಂದು. ಮಾತು ಮುಗಿಸಿ ನಾನು ಮನೆಗೆ ಬಂದೆ. ಮನೆಗೆ ಬಂದಾಗ ಅದೇ ಕಷ್ಟದ ಜೀವನ, ಅದೇ ಒಣ ರೊಟ್ಟಿ. ನನ್ನ ಮಗನಿಗೂ ಕೂಡ ಒಳ್ಳೆಯ ಊಟವನ್ನು ಕೊಡಲು ಕೂಡ ಆಗುತ್ತಿರಲಿಲ್ಲ. ಭಾವನವರು ವಿದೇಶಕ್ಕೆ ಹೋಗಿ ಚೆನ್ನಾಗಿ ಹಣವನ್ನು ಸಂಪಾದಿಸಿಕೊಂಡು ಭಾರತಕ್ಕೆ ಮರಳಿದ್ದರು. ಇಲ್ಲಿ ಬಂದಮೇಲೆ ಅವರು ತಮ್ಮ ಸ್ವಂತ ಬಿಸಿನೆಸ್ಸನ್ನು ಶುರು ಮಾಡಿದ್ದರು. ಮತ್ತೊಂದು ಕಡೆ ನನ್ನ ಗಂಡ ಇಡೀ ದಿನ ಕುಡಿದು ಮನಸ್ಸಿಗೆ ಬಂದಾಗ ಯಾವಾಗಲಾದರೊಮ್ಮೆ ಕೆಲಸಕ್ಕೆ ಹೋಗುತ್ತಿದ್ದರು. ಹೀಗೆ ನಮ್ಮ ಜೀವನ ನಡೆಯುತ್ತಿತ್ತು. ಅತ್ತೆಯ ಮರಣದ ನಂತರ ನನ್ನ ಗಂಡ ಸಾರಾಯಿ ದಾಸನಾಗಿ ಬಿಟ್ಟಿದ್ದರು. ಸಾರಾಯಿ ಕುಡಿಯುವುದು ಈಗ ಅವರಿಗೆ ಒಂದು ಚಟವಾಗಿ ಹೋಗಿದೆ. ನಾನು ಹಲವು ಬಾರಿ ಅವರಿಗೆ ತಿಳಿಸಿ ಹೇಳಲು ಪ್ರಯತ್ನಿಸಿದೆ. ಆದರೆ ಅವರು ನನ್ನ ಮೇಲೆ ಕೈ ಮಾಡುತ್ತಿದ್ದರು. ನಾನು ಕೂಡ ಅತ್ಯಂತ ಕಷ್ಟದ ಜೀವನವನ್ನು ನಡೆಸುತ್ತಿದ್ದೆ. ನನ್ನ ಮಗ ಇನ್ನೂ ಚಿಕ್ಕವನಾಗಿದ್ದರಿಂದ ನಾನು ಹೊರಗೆ ಕೆಲಸಕ್ಕೆ ಕೂಡ ಹೋಗುತ್ತಿರಲಿಲ್ಲ. ಇದೆಲ್ಲವನ್ನ ಯೋಚಿಸಿ ನಾನು ಅಂದುಕೊಂಡೆ, ಭಾವನಿಗೆ ನಾನೇ ಮಗುವನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಬೇಕು. ಬಹುಶಃ ಅವರು ನೀನು ಮಗುವನ್ನು ನೋಡಿಕೊಳ್ಳಲು ಬರುವುದು ಬೇಡವೆಂದು ಸಹ ಹೇಳಬಹುದು. ಆದರೂ ಒಂದು ಬಾರಿ ಮಾತನಾಡಿ ನೋಡುತ್ತೇನೆ ಮತ್ತು ನಮ್ಮ ಮನೆಯ ಪರಿಸ್ಥಿತಿಯು ಕೂಡ ತುಂಬ ಕೆಟ್ಟದಾಗಿದೆ ಎಂದು ಹೇಳುತ್ತೇನೆ. ಅವರ ಮಗುವನ್ನು ನೋಡಿಕೊಂಡರೆ ನನಗೆ ಸ್ವಲ್ಪ ಹಣ ಕೂಡ ದೊರೆಯಬಹುದು. ಇದರಿಂದ ನಮ್ಮ ಮನೆಯ ಖರ್ಚನ್ನು ನಾನು ನಿಭಾಯಿಸಬಹುದು. ಹೇಗಿದ್ದರೂ ಭಾವನಿಗೆ ನಮ್ಮ ಮನೆಯ ಪರಿಸ್ಥಿತಿಯ ಬಗ್ಗೆ ಚೆನ್ನಾಗಿ ತಿಳಿದಿತ್ತು. ನನ್ನ ಮಗ ಕೂಡ ಒಳ್ಳೆಯ ಪೋಷಣೆ ಇಲ್ಲದೆ ತುಂಬ ವೀಕ್ ಆಗಿದ್ದ. ನಾನು ನನ್ನ ಮಗನಿಗೋಸ್ಕರ ಈ ದೊಡ್ಡ ಹೆಜ್ಜೆಯನ್ನು ಇಡಲು ತಯಾರಾಗಿದ್ದೆ. ಏಕೆಂದರೆ ಮತ್ತೊಂದು ಮಗುವನ್ನು ಮಡಿಲಲ್ಲಿ ಎತ್ತಿಕೊಳ್ಳುವುದು, ತನ್ನ ಮಗು ಇರುವಾಗ ಇನ್ನೊಂದು ಮಗುವನ್ನು ಸಾಕಿಸಲುವುದು ಅಷ್ಟೊಂದು ಸುಲಭದ ಕೆಲಸವಲ್ಲ. ನನ್ನ ಮಗನಿಗಾಗಿ ನಾನು ಇದೆಲ್ಲವನ್ನ ಮಾಡಲು ತಯಾರಾದೆ. ನನ್ನ ಪಕ್ಕದ ಮನೆಯವಳ ಮಾತು ಈಗ ನನಗೂ ಕೂಡ ಸರಿ ಅನಿಸಿತು. ಎಲ್ಲಕ್ಕೂ ಮೊದಲು ಭಾವನಲ್ಲಿ ಇದರ ಬಗ್ಗೆ ಮಾತನಾಡುತ್ತೇನೆ. ನಿಮ್ಮ ಮಗನನ್ನು ನೋಡಿಕೊಳ್ಳಲು ನನ್ನನ್ನು ನೇಮಿಸಿಕೊಳ್ಳಿ ಎಂದು ಹೇಳುತ್ತೇನೆ ಮತ್ತು ಸಂಬಳವನ್ನು ಕೂಡ ಕೇಳಿ
ತಿಳಿದುಕೊಳ್ಳುತ್ತೇನೆ. ಒಂದು ವೇಳೆ ಅವರು ನನಗೆ ಕಡಿಮೆ ಸಂಬಳ ಕೊಡುತ್ತೇನೆ ಎಂದರೆ ನಾನು ಅವರ ಮಗುವನ್ನು ನೋಡಿಕೊಳ್ಳಲು ನಿರಾಕರಿಸುತ್ತೇನೆ. ಏಕೆಂದರೆ ನನ್ನ ಮಗ ಕೂಡ ಇನ್ನೂ ಚಿಕ್ಕವನಾಗಿದ್ದ. ಅವನನ್ನು ನೋಡಿಕೊಳ್ಳುವುದಕ್ಕಾಗಿ ಕೂಡ ನನಗೆ ಸಮಯ ಬೇಕಾಗಿತ್ತು. ಇಂದಿನ ಬೆಲೆ ಏರಿಕೆ ದಿನಗಳಲ್ಲಿ ಕಡಿಮೆ ಹಣದಿಂದ ಮನೆಯ ಖರ್ಚು ವೆಚ್ಚವನ್ನು ನೋಡಿಕೊಳ್ಳುವುದು ಅಷ್ಟೊಂದು ಸುಲಭವಲ್ಲ. ನಾನು ಹೀಗೆ ಯೋಚಿಸುತ್ತಿದ್ದಾಗ ನನ್ನ ಗಂಡ ಮನೆಯೊಳಗೆ ಬಂದರು. ಇಂದು ಅವರ ಮೂಡ್ ಕೂಡ ತುಂಬ ಚೆನ್ನಾಗಿತ್ತು. ನಾನು ಇದೇ ಸಮಯವನ್ನು ಉಪಯೋಗಿಸಿಕೊಂಡು ಅವರ ಜೊತೆ ಮಾತನಾಡಬೇಕೆಂದುಕೊಂಡೆ. ಮತ್ತೆ ನಾನು ಅವರಿಗೆ ನೀರು ಕೊಡಲು ಹೋದೆ. ಆಗ ಅವರು ಹೇಳಿದರು, ಏನು ವಿಷಯ? ಇಂದಿನವರೆಗೆ ನೀನು ನನಗೆ ಒಂದು ಗ್ಲಾಸ್ ನೀರು ಕೂಡ ಕೊಟ್ಟವಳಲ್ಲ. ಇಂದೇಕೆ ನನಗೆ ನೀರು ತೆಗೆದುಕೊಂಡು ಬಂದೆ? ಏನೂ ಇಲ್ಲ, ನಾನು ಭಾವನ ಮನೆಗೆ ಕೆಲಸಕ್ಕೆ ಹೋಗಬೇಕೆಂದುಕೊಂಡಿದ್ದೇನೆ. ಹೀಗೆ ಹೇಳುತ್ತಿದ್ದಂತೆ ನನ್ನ ಗಂಡ ನನ್ನನ್ನು ವಿಚಿತ್ರ ದೃಷ್ಟಿಯಿಂದ ನೋಡುತ್ತಿದ್ದರು. ಇದರ ಮುಂದೆ ನಾನು ಅವರ ಜೊತೆ ಮಾತನಾಡುವುದು ತುಂಬ ಕಷ್ಟವಾಯಿತು. ನನ್ನ ಹಣೆಯಿಂದ ಬೆವರು ಇಳಿಯತೊಡಗಿತು. ಉಲ್ಟಾ ನನ್ನ ಗಂಡ ನನಗೆ ಚಾಟಿ ಬೀಸುವರೇನೋ ಎಂದು ಅಂದುಕೊಂಡೆ. ಆದರೂ ನಾನು ಧೈರ್ಯ ಮಾಡಿ ಅವರಲ್ಲಿ ಹೇಳಿದೆ, ಭಾವ ಕೆಲವು ದಿನಗಳ ಹಿಂದೆ ತನ್ನ ಮಗನನ್ನು ನೋಡಿಕೊಳ್ಳಲು ಒಬ್ಬ ಮಹಿಳೆಯ ಅವಶ್ಯಕತೆ ಇದೆ ಎಂದು ಹೇಳಿದರು. ನಾನೇ ಆ ಕೆಲಸವನ್ನು ಮಾಡೋಣ ಎಂದು ಯೋಚಿಸುತ್ತಿದ್ದೇನೆ. ಇದರ ಬದಲಾಗಿ ನನಗೆ ಒಳ್ಳೆಯ ಸಂಬಳ ಕೂಡ ದೊರೆಯುವುದು ಮತ್ತು ನಮ್ಮ ಮನೆಯ ಪರಿಸ್ಥಿತಿ ಕೂಡ ಸುಧಾರಿಸುವುದು. ನಾನು ಎಲ್ಲ ವಿಷಯವನ್ನು ಹೇಳಿ ಮುಗಿಸಿದ ಮೇಲೆ ನನ್ನ ಗಂಡನ ಕೈಯಿಂದ ನೀರಿನ ಗ್ಲಾಸ್ ಕೆಳಗೆ ಬಿತ್ತು ಮತ್ತು ಅವರು ಸಿಟ್ಟಿನಿಂದ ಹೇಳಿದರು, ನೀನು ಅಣ್ಣನ ಮನೆಗೆ ಕೆಲಸಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಆಗ ನಾನು ಹೇಳಿದೆ, ಆದರೆ ನಿಮ್ಮ ಸಂಪಾದನೆಯಿಂದ ನಮ್ಮ ಮನೆಯನ್ನು ನಡೆಸಲು ಆಗುತ್ತಿಲ್ಲ. ನೀವು ಎಷ್ಟು ದುಡಿಯುತ್ತೀರೋ ಅದೆಲ್ಲವನ್ನು ನಿಮ್ಮ ಸಾರಾಯಿಗಾಗಿ ಹಾಳು ಮಾಡುತ್ತೀರಿ. ಹೀಗಾದರೆ ನಮ್ಮ ಮಗುವಿನ ಪರಿಸ್ಥಿತಿ ಏನು? ಒಂದು ವೇಳೆ ಅವರು ನನಗೆ ಒಳ್ಳೆಯ ಸಂಬಳವನ್ನು ಕೊಟ್ಟರೆ ಮಾತ್ರ ನಾನು ಅಲ್ಲಿಗೆ ಹೋಗಿ ಕೆಲಸ ಮಾಡುತ್ತೇನೆ. ಇಲ್ಲಾಂದರೆ ನಾನು ಬೇಡ ಎಂದು ತಿರಸ್ಕರಿಸಿ ಮನೆಗೆ ಬರುತ್ತೇನೆ. ಆದರೆ ನನ್ನ ಗಂಡ ಪದೇ ಪದೇ ಬೇಡವೆಂದು ಹೇಳುತ್ತಿದ್ದರು. ಆದರೆ ನಾನು ಪದೇ ಪದೇ ಅವರನ್ನು ಒಪ್ಪಿಸಲು ಪ್ರಯತ್ನಿಸುತ್ತಿದ್ದೆ. ನನ್ನ ಗಂಡ ಒಪ್ಪಿಕೊಳ್ಳದಿದ್ದಾಗ ನಾನು ಕೂಡ ಸಿಟ್ಟಿನಿಂದ ಹೇಳಿದೆ, ನಾಳೆಯಿಂದ ನೀವು ಪ್ರತಿದಿನ 500 ರೂಪಾಯಿಯನ್ನು ಮನೆಯ ಖರ್ಚಿಗಾಗಿ ಕೊಡಬೇಕು. ಒಂದು ವೇಳೆ ನೀವು ಆ ಹಣವನ್ನು ಕೊಡಲು ಸಾಧ್ಯವಾಗದಿದ್ದರೆ ಮನೆಗೆ ಬರಬೇಡಿ, ಅಲ್ಲೇ ಕುಡಿದು ಎಲ್ಲಾದರೂ ಬಿದ್ದುಕೊಂಡಿರಿ. ನನ್ನ ಮಾತನ್ನು ಕೇಳಿ ನನ್ನ ಗಂಡ ಹೇಳಿದರು, ಇದೇನು ಮಾತನಾಡುತ್ತಿದ್ದೀಯಾ? ಆಗ ನಾನು ಹೇಳಿದೆ, ನೀವು ಹಾಗೆ ಹೇಳುತ್ತೀರಿ ಎಂದಾದರೆ ನಾನು ಹೀಗೆ ಹೇಳಬೇಕಾಗುತ್ತದೆ. ಈ ಮನೆಯಲ್ಲಿ ನನ್ನ ಹಾಗೂ ಮಗುವಿನ ಖರ್ಚು ವೆಚ್ಚವನ್ನು ಸರಿದೂಗಿಸಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಇದರಿಂದಾಗಿ ನಾನು ಕೂಡ ದಿನ ಕಳೆದಂತೆ ಸೊರಗುತ್ತಿದ್ದೇನೆ. ಹೀಗಿದ್ಮೇಲೆ ನನ್ನ ಮಗುವನ್ನು ನಾನು ಹೇಗೆ ನೋಡಿಕೊಳ್ಬೇಕು? ಅವನಿಗೂ ಕೂಡ ಪೋಷಣೆಯ ಅವಶ್ಯಕತೆ ಇದೆ. ಆಗ ನನ್ನ ಗಂಡ ಸ್ವಲ್ಪ ಹೊತ್ತಿನವರೆಗೆ ಸುಮ್ಮನಾದರು. ಸ್ವಲ್ಪ ಹೊತ್ತು ಯೋಚಿಸಿ ಆನಂತರ ಹೇಳಿದರು, ಸರಿ, ನಿನಗೆ ಹೇಗೆ ಇಷ್ಟವೋ ಹಾಗೆ ಮಾಡು. ಒಂದು ವೇಳೆ ಕಡಿಮೆ ಇದ್ದರೆ ನೀನು ಅಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ಆಗ ನಾನು ಹೇಳಿದೆ, ಸರಿ, ನಾನು ನಾಳೆ ಅವರಲ್ಲಿ ಹೋಗಿ ಮಾತನಾಡುತ್ತೇನೆ. ಈಗ ನಾನು ಒಳಗೊಳಗೆ ತುಂಬ ಖುಷಿಯಾದೆ. ಒಂದು ವೇಳೆ ನಮ್ಮ ಮನೆಯ ಪರಿಸ್ಥಿತಿ ಸುಧಾರಿಸಿದರೆ ನಾವು ಮುಂದೆ ತುಂಬ ಖುಷಿಯಾಗಿರಬಹುದು. ಮಾರನೇ ದಿನ ಬೆಳಿಗ್ಗೆ ನಾನು ಮನೆಯ ಎಲ್ಲ ಕೆಲಸವನ್ನು ಮುಗಿಸಿ ಭಾವನ ಮನೆಗೆ ತನ್ನ ಮಗುವನ್ನು ಎತ್ತಿಕೊಂಡು ಹೋದೆ. ಭಾವನ ಮನೆ ನಮ್ಮ ಮನೆಯಿಂದ ಕೇವಲ ಅರ್ಧ ಗಂಟೆಯ ದಾರಿಯಾಗಿತ್ತು. ನಾನು ವರ್ಷಕ್ಕೆ ಒಮ್ಮೆ ಮಾತ್ರ ಏನಾದರೂ ಅವಶ್ಯಕತೆ ಇದ್ದರೆ ಅವರ ಮನೆಗೆ ಹೋಗುತ್ತಿದ್ದೆ. ನಮಗೆ ಭಾವನೊಂದಿಗೆ ಅಷ್ಟೊಂದು ಸಂಪರ್ಕವಿರಲಿಲ್ಲ. ನಾನು ಮನೆಯ ಒಳಗೆ ಕಾಲಿಡುತ್ತಿದ್ದಂತೆ ಭಾವನ ಹೆಂಡತಿ ಫೋನಿನಲ್ಲಿ ಮಾತನಾಡುತ್ತಿದ್ದಳು. ಮತ್ತೊಂದು ಬದಿ ಅವಳ ಮಗ ಜೋರಾಗಿ ಅಳುತ್ತಿದ್ದ. ಭಾವ ಮೆಟ್ಟಿಲಿನಿಂದ ಕೆಳಗೆ ಇಳಿದು ಬರುತ್ತಿದ್ದರು. ಭಾವ ನನ್ನನ್ನು ನೋಡಿ ಹೇಳಿದರು, ಶಾರದಾ, ನೀನಿಲ್ಲಿ? ಆಗ ನಾನು ಭಾವನಿಗೆ ಹೇಳಿದೆ, ನಾನು ನಿಮ್ಮ ಜೊತೆ ಮಾತನಾಡಬೇಕಿತ್ತು. ಆಗ ಭಾವ ನನ್ನನ್ನು ಅವರ ಕೋಣೆಗೆ ಕರೆದುಕೊಂಡು ಹೋದರು. ಅವರ ಕೋಣೆಯನ್ನು ನೋಡಿ ನಾನು ಆಶ್ಚರ್ಯಗೊಂಡೆ. ಅವರ ಕೋಣೆ ತುಂಬ ಸುಂದರವಾಗಿತ್ತು. ಆಗ ಭಾವ ಹೇಳಿದರು, ಹೇಳು ಶಾರದಾ, ಏನು ವಿಷಯ? ಆಗ ನಾನು ಹೇಳಿದೆ, ಭಾವ, ನೀವು ಆ ದಿನ ಹೇಳಿದ್ದರಲ್ಲವೇ ನಿಮ್ಮ ಮಗನನ್ನು ನೋಡಿಕೊಳ್ಳಲು ಒಬ್ಬ ಮಹಿಳೆ ಬೇಕು ಎಂದು? ಆಗ ಭಾವ ಹೇಳಿದರು, ಹೌದು ಹೌದು, ನಾನು ಹೇಳಿದ್ದೆ. ಆ ಮಹಿಳೆ ಎಲ್ಲಿದ್ದಾರೆ? ಆಗ ನಾನು ಹೇಳಿದೆ, ಆ ಮಹಿಳೆ ನಾನೇ. ಇದನ್ನು ಕೇಳುತ್ತಿದ್ದಂತೆ ಭಾವ ನನ್ನನ್ನು ವಿಚಿತ್ರವಾಗಿ ನೋಡುತ್ತಾ ಹೇಳಿದರು, ನಿನಗೂ ಕೂಡ ಒಬ್ಬ ಮಗನಿದ್ದಾನೆ. ಹಾಗಿದ್ಮೇಲೆ ನೀನು ಹೇಗೆ ನನ್ನ ಮಗನನ್ನು ಸಂಭಾಳಿಸುತ್ತೀಯಾ? ಆಗ ನಾನು ಹೇಳಿದೆ, ನೀವು ಅದರ ಬಗ್ಗೆ ಚಿಂತಿಸಬೇಡಿ. ನಾನು ನಿಮ್ಮ ಮಗನನ್ನು ಕೂಡ ನನ್ನ ಮಗನಂತೆ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಭಾವ ನನ್ನ ಮಾತು ಕೇಳಿ ಸ್ವಲ್ಪ ಹೊತ್ತು ಸುಮ್ಮನಾದರು. ನಂತರ ಸರಿ ಎಂದು ಒಪ್ಪಿಕೊಂಡರು. ನಾನು ಕೇಳಿದೆ, ಭಾವ, ನನಗೆ ನೀವು ಎಷ್ಟು ಸಂಬಳ ಕೊಡುತ್ತೀರಿ? ಭಾವ 20,000 ಸಂಬಳವನ್ನು ಕೊಡುತ್ತೇನೆ ಎಂದರು. ಇಷ್ಟು ದೊಡ್ಡ ಮೊತ್ತವನ್ನು ಕೇಳಿ ನಾನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದೆ. ಆಗ ನಾನು, ಏನು, ಇಷ್ಟು ಹಣವನ್ನು ನೀಡುತ್ತೀರೇನು ಎಂದು ಆಶ್ಚರ್ಯ ವ್ಯಕ್ತಪಡಿಸಿದೆ. ಭಾವ ಹೇಳಿದರು, ಇಷ್ಟು ಹಣ ಕಡಿಮೆಯಾಯಿತೇ? ಆಗ ನಾನು ಇಲ್ಲ ಇಲ್ಲ ಎಂದಾಗ ಭಾವ ಹೇಳಿದರು,
ಇಂದು ಸಂಜೆಯೇ ಮಗುವನ್ನು ನೋಡಿಕೊಳ್ಳಲು ನಮ್ಮ ಮನೆಗೆ ಬಾ ಎಂದರು. ನಾನು ಖುಷಿಯಿಂದ ಮನೆಗೆ ಮರಳಿದೆ. ಮನೆಗೆ ಬಂದು ನನ್ನ ಗಂಡನಿಗೆ ಎಲ್ಲವನ್ನ ಹೇಳಿದೆ. ಅವರು ನನ್ನ ಸಂಬಳವನ್ನು ಕೇಳಿ ಅಚ್ಚರಿಗೊಂಡು ಹೇಳಿದರು, ಒಂದು ಕಡೆ ಅಣ್ಣ ಬಿಸ್ನೆಸ್ನಲ್ಲಿ ತುಂಬ ಹಣವನ್ನು ಸಂಪಾದಿಸುತ್ತಿದ್ದಾನೆ, ಇನ್ನೊಂದು ಕಡೆ ನನಗೆ ನನ್ನ ನಶೆಯ ದುಶ್ಚಟದಿಂದಾಗಿ ಹೆಂಡತಿ ಮಕ್ಕಳನ್ನು ಸಾಕಲಾಗುತ್ತಿಲ್ಲ. ನನ್ನ ಮಗನಿಗೆ ಸರಿಯಾದ ಆಹಾರವನ್ನು ಕೂಡ ನೀಡಲಾಗುತ್ತಿಲ್ಲ. ನನ್ನ ಗಂಡನ ಮಾತನ್ನು ಕೇಳಿ ನಾನು ಹೇಳಿದೆ, ನೀವೇನು ಚಿಂತೆ ಮಾಡಬೇಡಿ, ನಮ್ಮ ಮನೆಯ ಪರಿಸ್ಥಿತಿ ಸದ್ಯದಲ್ಲೇ ಸುಧಾರಿಸುವುದು. ಈಗ ನಾನು ಮನೆಯ ದಿನದ ಎಲ್ಲ ಕೆಲಸವನ್ನು ಬೇಗ ಬೇಗ ಮಾಡಿ ಮುಗಿಸಿದೆ. ಏಕೆಂದರೆ ಸಂಜೆ ಭಾವನ ಮಗುವನ್ನು ನೋಡಿಕೊಳ್ಳಲು ಹೋಗಬೇಕಾಗಿತ್ತು. ಮನೆಯ ಎಲ್ಲ ಕೆಲಸವನ್ನು ಮುಗಿಸಿ ಮಡಿಲಲ್ಲಿ ನನ್ನ ಮಗನನ್ನು ಎತ್ತಿಕೊಂಡು ಭಾವನ ಮನೆಗೆ ಹೊರಟು ಬಂದೆ. ಅರ್ಧ ಗಂಟೆಯ ದಾರಿಯ ನಂತರ ನಾನು ಭಾವನ ಬಂಗಲೆಗೆ ಬಂದು ತಲುಪಿದೆ. ಒಳಗೆ ಬರುತ್ತಿದ್ದಂತೆ ಭಾವನ ಹೆಂಡತಿ ಮೂಗು ಮುರಿಯುತ್ತಾ ನನಗೆ ಹೇಳಿದಳು, ಅಷ್ಟಕ್ಕೂ ನನ್ನ ಗಂಡನಿಗೆ ಏನಾಗಿದೆಯೋ ಗೊತ್ತಿಲ್ಲ, ಮಗುವಿಗೋಸ್ಕರ ಹಿಂದೆ ಮುಂದೆ ಯೋಚಿಸದೆ ಯಾವುದೋ ಬಡ ಹೆಂಗಸನ್ನ ಮನೆಗೆ ಕರೆಸಿದ್ದಾರೆ. ಅಕ್ಕನ ಮಾತು ಕೇಳಿ ನನಗೆ ತುಂಬ ನೋವಾಯಿತು. ನಾನು ಬಡವಳೆ ಎಂದು ಒಪ್ಪಿಕೊಳ್ಳುತ್ತೇನೆ, ಆದರೆ ಸಂಬಂಧದಲ್ಲಿ ನಾನು ಅವಳಿಗೆ ತಂಗಿಯಾಗಬೇಕು. ಅವಳು ನನಗೆ ಬೆಲೆ ಕೊಡದಿದ್ದರೂ ಈ ಸಂಬಂಧಕ್ಕಾದರೂ ಬೆಲೆ ಕೊಡಬೇಕಾಗಿತ್ತು. ಆದರೂ ನಾನು ಏನು ಮಾತನಾಡಲಿಲ್ಲ. ನಂತರ ಭಾವನವರ ಧ್ವನಿ ಕೇಳಿಸಿತು. ಅವರು ನನ್ನನ್ನು ತಮ್ಮ ಜೊತೆ ಅವರ ಕೋಣೆಗೆ ಕರೆದುಕೊಂಡು ಹೋದರು. ಕೋಣೆಗೆ ಹೋಗುತ್ತಿದ್ದಂತೆ ಅವರು ಹೇಳಿದರು, ನೋಡು, ನನ್ನ ಮಗನಿಗೆ ಆಗಾಗ ಹುಷಾರಿರುವುದಿಲ್ಲ. ನನ್ನ ಹೆಂಡತಿಯಂತೂ ಮಗುವಿನ ಕಡೆ ಅಷ್ಟೊಂದು ಗಮನ ನೀಡುವುದಿಲ್ಲ. ಅವಳು ಹೆಚ್ಚಾಗಿ ಪಾರ್ಟಿಯಲ್ಲಿ ಮತ್ತು ಶಾಪಿಂಗ್ನಲ್ಲಿ ಬ್ಯುಸಿಯಾಗಿರುತ್ತಾಳೆ. ಇದರಿಂದಾಗಿ ಅವಳಿಗೆ ತನ್ನ ಮಗುವಿನ ಮೇಲೆ ಅಷ್ಟೊಂದು ಗಮನ ನೀಡಲು ಆಗುವುದಿಲ್ಲ. ಈಗ ನಾನು ನಿನ್ನ ಮೇಲೆ ಸಂಪೂರ್ಣ ವಿಶ್ವಾಸ ಇಡುತ್ತೇನೆ, ಏಕೆಂದರೆ ನೀನು ನನ್ನ ತಮ್ಮನ ಹೆಂಡತಿ. ಆದರೆ ಒಂದು ವಿಷಯವನ್ನು ಮಾತ್ರ ಗಮನವಿಟ್ಟು ಕೇಳು. ಎಲ್ಲಾದರೂ ನೀನು ನನ್ನ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುವುದರ ಬದಲು ನಿನ್ನ ಮಗುವಿನ ಕಡೆ ಹೆಚ್ಚಾಗಿ ಗಮನ ಕೊಟ್ಟರೆ ಮುಂದೆ ನನ್ನ ಮಗುವಿಗೆ ಸಮಸ್ಯೆ ಆಗಬಹುದು. ಇದರ ಬಗ್ಗೆ ಎಚ್ಚರವಿರಲಿ, ಏಕೆಂದರೆ ನಿನ್ನ ಮಗ ಕೂಡ ಇನ್ನೂ ತುಂಬ ಚಿಕ್ಕವನು. ಭಾವನ ಮಾತುಗಳನ್ನು ಕೇಳಿ ನಾನು ಹೇಳಿದೆ, ಭಾವ, ನೀವೇನು ಚಿಂತೆ ಮಾಡಬೇಡಿ, ನಾನು ನಿಮ್ಮ ಮಗುವಿಗೆ ಯಾವುದೇ ಕೊರತೆಯನ್ನು ಉಂಟು ಮಾಡುವುದಿಲ್ಲ. ಅವನಿಗೂ ಕೂಡ ಅಮ್ಮನ ಪ್ರೀತಿಯನ್ನೇ ಧಾರೆ ಎರೆಯುವೆ. ಆ ನಂತರ ನಾನು ಒಬ್ಬಳು ಕೆಲಸದಾಳಿನ ಜೊತೆ ಒಂದು ಕೋಣೆಗೆ ಬಂದೆ. ಆ ಕೋಣೆಯನ್ನು ಮಗುವಿಗಾಗಿ ಮಾಡಲಾಗಿತ್ತು. ಮಗು ಜೋರಾಗಿ ಅಳುತ್ತಿತ್ತು. ನಾನು ಅವನನ್ನು ಎತ್ತಿಕೊಂಡೆ ಮತ್ತು ಸುಮ್ಮನಾಗಿಸಿದೆ. ತಕ್ಷಣ ಆ ಮಗು ನಿದ್ದೆಗೆ ಜಾರಿತು. ಆದರೆ ಆ ಮಗುವನ್ನು ನನ್ನ ಮಡಿಲಲ್ಲಿ ನೋಡಿದ ನನ್ನ ಮಗನು ನನ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದನು, ಏಕೆಂದರೆ ನಾನು ನನ್ನ ಮಗನ ಹಕ್ಕನ್ನು ಮತ್ತೊಂದು ಮಗುವಿಗೆ ನೀಡಿದ್ದೆ. ಅವನು ನನ್ನನ್ನೇ ದಿಟ್ಟಿಸಿ ನೋಡುತ್ತಾ ಪದೇ ಪದೇ ನನ್ನ ಮಡಿಲಿಗೆ ಬರಲು ಪ್ರಯತ್ನಿಸುತ್ತಿದ್ದನು. ಆದರೆ ಆ ಸಂದರ್ಭದಲ್ಲಿ ಭಾವನ ಮಗು ನನ್ನ ಮಡಿಲಲ್ಲಿ ಮಲಗಿತ್ತು. ನಾನು ಪದೇ ಪದೇ ಆ ಮಗುವನ್ನು ಮಲಗಿಸಲು ಪ್ರಯತ್ನಿಸುತ್ತಿದ್ದೆ. ಆಗ ನನ್ನ ಮಗನ ಮುಖದ ಮೇಲೆ ಒಂದು ರೀತಿಯ ಚಿಂತೆಯನ್ನು ಮತ್ತು ಸಿಟ್ಟನ್ನು ಗಮನಿಸಿದೆ. ಅಷ್ಟರಲ್ಲಿ ಭಾವನ ಮಗು ನಿದ್ದೆಗೆ ಹೋಗಿತ್ತು. ನನ್ನ ಮಗ ನನ್ನ ಬಳಿ ಬರಲು ಪ್ರಯತ್ನಿಸುತ್ತಿದ್ದಾಗ ನಾನು ಅಸಹಾಯಕಳಾಗಿ ಪದೇ ಪದೇ ಅವನನ್ನು ದೂರ ತಳ್ಳುತ್ತಿದ್ದೆ. ನಂತರ ನಾನು ಭಾವನ ಮಗುವಿನ ಆಟಿಕೆ ಸಾಮಾನುಗಳನ್ನು ನನ್ನ ಮಗನ ಬಳಿ ತಂದಿಟ್ಟೆ. ಆಟಿಕೆ ಸಾಮಾನುಗಳನ್ನು ನೋಡಿ ನನ್ನ ಮಗನ ಖುಷಿಗೆ ಪಾರವೇ ಇರಲಿಲ್ಲ. ನಿದ್ದೆಗೆ ಹೋದ ಭಾವನ ಮಗನನ್ನು ಬೆಡ್ ಮೇಲೆ ಮಲಗಿಸಿದೆ. ಕೋಣೆಯಲ್ಲಿ AC ಕೂಡ ಆನ್ ಆಗಿತ್ತು. ಮತ್ತೆ ನನ್ನ ಮಗನಿಗೂ ಕೂಡ ಈಗ ಹಸಿವಾಗತೊಡಗಿತ್ತು. ಅವನನ್ನು ಕೂಡ ಈಗ ನಾನು ಮಲಗಿಸಿದೆ. ಆದರೆ ನನ್ನ ಮಗುವನ್ನು ಎಲ್ಲಿ ಮಲಗಿಸಲಿ ಎಂದು ಯೋಚಿಸತೊಡಗಿದೆ, ಏಕೆಂದರೆ ಅದು ಭಾವನ ಮಗು ಮಲಗುವ ಬೆಡ್ ಆಗಿತ್ತು. ನಂತರ ನಾನು ನನ್ನ ಮಗುವನ್ನು ನೆಲದ ಮೇಲೆ ಮಲಗಿಸಿದೆ. ನಾನು ಕೂಡ ಪಕ್ಕದಲ್ಲಿ ಒರಗಿಕೊಂಡೆ. ನಾನು ಮಲಗಿ ಕೆಲವೇ ಕ್ಷಣಗಳಾಗಿದ್ದವು. ಆಗ ಕೋಣೆಯ ಬಾಗಿಲು ತೆರೆಯಿತು. ಒಬ್ಬಳು ಕೆಲಸದಾಳು ಕೋಣೆಯೊಳಗೆ ಬಂದಳು. ಅವಳ ಕೈಯಲ್ಲಿ ಹಾಲಿನ ಗ್ಲಾಸ್ ಇತ್ತು. ಅವಳು ಹಾಲನ್ನು ನನ್ನ ಕೈಗೆ ನೀಡಿದಳು. ನಾನು ಅಚ್ಚರಿಯಿಂದ ಅವಳನ್ನೇ ನೋಡಿದೆ. ಅವಳು ಹೇಳಿದಳು, ಮಾಲೀಕರು ಈ ಹಾಲನ್ನು ನಿಮಗೆ ನೀಡಲು ಹೇಳಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿ ನಿಮಗೆ ಹಣ್ಣು ಹಂಪಲುಗಳನ್ನು ಕೂಡ ತಂದು ಕೊಡುತ್ತೇವೆ. ಅದೆಲ್ಲವನ್ನ ಕೂಡ ನೀವೇ ತಿನ್ನಬೇಕು. ಇದನ್ನು ಕೇಳಿ ನಾನು ಅಚ್ಚರಿಯಿಂದ ಹೇಳಿದೆ, ಇದೆಲ್ಲವನ್ನ ನಾನು ಹೇಗೆ ತಿನ್ನಲಿ? ಆಗ ಕೆಲಸದಾಳು ಹೇಳಿದಳು, ಇದು ಮಾಲೀಕರ ಆಜ್ಞೆ. ನೀವು ಚೆನ್ನಾಗಿ ತಿಂದು ಆರೋಗ್ಯವಾಗಿದ್ದರೆ ಅವರ ಮಗುವು ಕೂಡ ಆರೋಗ್ಯವಾಗಿರುವುದು ಎಂದು ಹೇಳಿದ್ದಾರೆ. ಅವರ ಮಾತನ್ನು ಕೇಳಿ ನಾನು ಹಾಲನ್ನು ಕುಡಿದೆ. ಸರಿಯಾಗಿ 1 ವರ್ಷದ ನಂತರ ನಾನು ಹಾಲನ್ನು ಕುಡಿಯುತ್ತಿದ್ದೆ. ಹೀಗೆ ಯೋಚಿಸುತ್ತಾ ನನ್ನ ಕಣ್ಣಲ್ಲಿ ಕಣ್ಣೀರು ಇಳಿಯಿತು. ದಿನ ಕಳೆದಂತೆ ಹೇಗೆ ಮನುಷ್ಯನ ಬಾಳಿನಲ್ಲಿ ಬದಲಾವಣೆಯಾಗುತ್ತದೆ. ಅಂದು ಒಂದು ಹೊತ್ತಿನ ಊಟಕ್ಕಾಗಿ ಪರದಾಡುತ್ತಿದ್ದ ನಾನೆಲ್ಲಿ, ಮತ್ತು ಇಂದು ನನ್ನ ಎಲ್ಲ ಬೇಕು ಬೇಡಗಳೊಂದಿಗೆ ಅವುಗಳ ಮುಂದೆ ಕುಳಿತಿರುವ ನಾನೆಲ್ಲಿ? ಕೇವಲ ನನ್ನ ಭಾವನ ಮಗುವಿನಿಂದಾಗಿ ಇದೆಲ್ಲ ಸಂಭವಿಸಲು ಸಾಧ್ಯವಾಯಿತು. 4-5 ದಿನಗಳಲ್ಲಿ ನನ್ನ ಆರೋಗ್ಯ ತುಂಬ ಸುಧಾರಿಸತೊಡಗಿತು. ಆದರೆ ನಾನು ಒಂದನ್ನು ಮಾತ್ರ ನೋಟಿಸ್ ಮಾಡಿದ್ದೆ. ನಾನು ಭಾವನ ಮಗುವಿಗೆ ಯಾವಾಗ ಹಾಲನ್ನು ಕುಡಿಸಲು ರೂಮಿಗೆ ಕರೆದುಕೊಂಡು ಬರುತ್ತೇನೋ ಆಗ ಸ್ವಲ್ಪ ಹೊತ್ತಿನಲ್ಲಿ ಏನಾದರೂ ನೆಪ ಹೇಳಿ ಭಾವ ಕೋಣೆಯೊಳಗೆ ಬರುತ್ತಿದ್ದರು ಮತ್ತು ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದರು.
ಆಗ ನಾನು ತಳಮಳಗೊಂಡು ಅವರ ಮಗುವನ್ನು ಮಡಿಲಿನಿಂದ ಕೆಳಗೆ ಇಳಿಸುತ್ತಿದ್ದೆ. ಆಗ ಭಾವ ತನ್ನ ಮಗುವಿನ ಆರೋಗ್ಯದ ಬಗ್ಗೆ ಕೇಳುತ್ತಿದ್ದರು. ನನ್ನ ಭಾವನ ಈ ನಡವಳಿಕೆಯಿಂದ ನನಗೆ ಒಂದು ರೀತಿಯ ಕಸಿವಿಸಿ ಆಗುತ್ತಿತ್ತು. 4-5 ದಿನಗಳವರೆಗೆ ಭಾವ ಹೀಗೆ ಮಾಡುತ್ತಿದ್ದಾಗ ನಾನು ಒಂದು ದಿನ ಸಿಟ್ಟಿನಲ್ಲಿ ಕೇಳಿಯೇ ಬಿಟ್ಟೆ. ನೋಡಿ, ನೀವು ಪದೇ ಪದೇ ಕೋಣೆಯೊಳಗೆ ಏಕೆ ಬರುತ್ತೀರಿ? ಇದು ನನಗೆ ಇಷ್ಟವಾಗುವುದಿಲ್ಲ. ನನ್ನ ಮಾತು ಕೇಳಿ ಅವರ ಹಣೆಯ ಮೇಲೆ ಬೆವರಿನ ಹನಿ ಮೂಡಿತು ಮತ್ತು ಹೇಳಿದರು, ನಾನೊಂದು ಮಾತು ಹೇಳಲೇ? ನೋಡಿ, ನಾನು ನನ್ನ ಮಗು ಆರೋಗ್ಯವಾಗಿರಲಿ ಎಂದು ನಿಮಗೆ ತಿನ್ನಲು ಕುಡಿಯಲು ಇದೆಲ್ಲವನ್ನ ಕೊಡುತ್ತಿದ್ದೇನೆ. ನೀನು ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳುವುದರ ಬದಲು ನಿನ್ನ ಮಗುವಿನ ಕಡೆ ಹೆಚ್ಚು ಗಮನ ನೀಡಬಹುದು ಎಂದು ನನಗೆ ಅನಿಸುತ್ತಿದೆ. ನಾನು ಹಣ ಖರ್ಚು ಮಾಡುತ್ತಿರುವುದು ನಿಮ್ಮ ಮಗುವಿಗಾಗಿ ಅಲ್ಲ, ಬದಲಾಗಿ ನನ್ನ ಮಗುವಿಗಾಗಿ. ಇದನ್ನು ಕೇಳಿ ನನ್ನ ತಲೆ ತಿರುಗಿದಂತೆ ಆಯಿತು. ಅವರೇನು ತಿಳಿದುಕೊಂಡಿದ್ದಾರೆ? ನಾನು ಅಷ್ಟೊಂದು ಅಪ್ರಾಮಾಣಿಕಳೆ? ಆಗ ನಾನು ಹೇಳಿದೆ, ಭಾವ, ನಾನು ಅವಶ್ಯವಾಗಿ ಬಡವಳು ಹೌದು, ಆದರೆ ನಾನು ನೀವು ಅಂದುಕೊಂಡಿರುವಷ್ಟು ಅಪ್ರಾಮಾಣಿಕಳಲ್ಲ. ಅನ್ನ ಕೊಟ್ಟ ನಿಮಗೆ ಯಾವ ರೀತಿ ಒಳ್ಳೆಯದು ಮಾಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯಲಾರೆ. ಒಂದು ವೇಳೆ ನಿಮಗೆ ನನ್ನ ಬಗ್ಗೆ ಹಾಗೆ ಅನಿಸುತ್ತಿದ್ದರೆ ಸರಿ, ನೀವು ಬೇರೊಬ್ಬರನ್ನ ಕೆಲಸಕ್ಕೆ ನೇಮಿಸಿಕೊಳ್ಳಿ. ಇಷ್ಟು ಹೇಳಿ ನಾನು ನನ್ನ ಮಗುವನ್ನು ಎತ್ತಿಕೊಂಡು ಹೊರಗೆ ಬರಲು ಶುರು ಮಾಡಿದೆ. ಭಾವ ಹಿಂದೆಯಿಂದ ನನ್ನನ್ನು ಎಷ್ಟೇ ಕೂಗಿದರೂ ನಾನು ತಿರುಗಿ ಕೂಡ ನೋಡಲಿಲ್ಲ. ಅಲ್ಲಿಂದ ನಾನು ಮನೆಗೆ ಹೊರಟು ಬಂದೆ. ನಾನೊಬ್ಬಳು ಬಡವಳಾಗಿದ್ದೆ, ಆದರೆ ಅಸಹಾಯಕಳಾಗಿರಲಿಲ್ಲ. ಬದಲಾಗಿ ನಾನು ಸ್ವಾಭಿಮಾನಿಯಾಗಿದ್ದೆ. ಅದೇ ರಾತ್ರಿ ನನಗೊಂದು ಗಂಡಾಂತರ ಕಾದಿತ್ತು. ಆ ರಾತ್ರಿ ನನ್ನ ಗಂಡ ಮರಳಿ ಮನೆಗೆ ಬಂದಿರಲಿಲ್ಲ. ನಾನು ತುಂಬ ಚಿಂತೆಗೊಳಗಾದೆ. ರಾತ್ರಿ 12 ಗಂಟೆಯ ಸುಮಾರಿಗೆ ನನ್ನ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದು ಕಾಲ್ ಬಂದಿತ್ತು. ನಾನು ಆಸ್ಪತ್ರೆಗೆ ತಲುಪುತ್ತಿದ್ದಂತೆ ನನ್ನ ಗಂಡನ ಸಾವಾಗಿತ್ತು. ಯಾವಾಗ ಡಾಕ್ಟರ್ ಬಂದು ನಿನ್ನ ಗಂಡ ಬದುಕಿಲ್ಲ ಎಂದು ಹೇಳಿದರು, ತಕ್ಷಣ ನನಗೆ ಪ್ರಜ್ಞೆ ತಪ್ಪಿತು. ಒಮ್ಮೆ ನನ್ನ ಮಗುವಿನ ಕಡೆ ನೋಡಿದರೆ ಮತ್ತೊಮ್ಮೆ ನನ್ನ ಗಂಡನ ಶವವನ್ನು ನೋಡುತ್ತಿದ್ದೆ. ಬೆಳಿಗ್ಗೆಯೇ ನನ್ನ ಗಂಡನ ಅಂತಿಮ ಸಂಸ್ಕಾರ ಮಾಡಲಾಯಿತು. ರಾತ್ರಿ ಇಡೀ ಅಳುತ್ತಲೇ ನಾನು ಕಾಲ ಕಳೆದೆ. ಬಂದವರೆಲ್ಲರೂ ನನ್ನನ್ನು ನೋಡಿ ಹೇಳುತ್ತಿದ್ದರು, ನಿನ್ನ ವಯಸ್ಸಿನ್ನು ಚಿಕ್ಕದು. ಈ ಚಿಕ್ಕ ಹಸುಳೆಯೊಂದಿಗೆ ನಿನ್ನ ಮುಂದಿನ ಜೀವನವನ್ನು ಹೇಗೆ ನಡೆಸುತ್ತೀಯಾ? ಮಾರನೇ ದಿನ ನಾನು ದುಃಖದಲ್ಲಿ ಕುಳಿತುಕೊಂಡಿದ್ದೆ. ಆಗ ಮನೆಯ ಬಾಗಿಲ ಹೊರಗೆ ಒಂದು ದೊಡ್ಡ ಗಾಡಿ ಬಂದು ನಿಂತಿತು. ನಮ್ಮ ಮನೆಯ ಬಾಗಿಲು ತೆರೆಯಿತು. ಮುಂದೆ ಭಾವ ನಿಂತಿದ್ದರು. ಆಗ ಭಾವ ಓಡುತ್ತಾ ನನ್ನ ಬಳಿ ಬಂದರು. ಅವರು ತಮ್ಮ ಸಂತಾಪ ವ್ಯಕ್ತಪಡಿಸಿದರು. ಆಗ ನನಗೆ ಸಮಾಧಾನ ಪಡಿಸುತ್ತಾ ಹೇಳಿದರು, ನೀನೇನು ಚಿಂತೆ ಮಾಡಬೇಡ, ಎಲ್ಲವೂ ಸರಿಯಾಗುವುದು. ವಾಸ್ತವದಲ್ಲಿ ನಾನು ನನ್ನ ಮಗುವಿಗೆ ಹುಷಾರಿಲ್ಲ ಎಂದು ಹೇಳಲು ನಿನ್ನ ಬಳಿ ಬಂದಿದ್ದೇನೆ. ಅವನ ಆರೋಗ್ಯ ತುಂಬ ಹದಗೆಟ್ಟಿದೆ. ಈಗ ಅವನು ಯಾವಾಗಲೂ ಹಗಲು ರಾತ್ರಿ ಅಳುತ್ತಲೇ ಇರುತ್ತಾನೆ. ಅವನಿಗೆ ನಿನ್ನ ಮಡಿಲಿನ ಅಭ್ಯಾಸವಾಗಿ ಹೋಗಿದೆ. ನಾನು ಮಾಡಿದ ತಪ್ಪಿಗೆ ನನಗೆ ತುಂಬ ನಾಚಿಕೆಯಾಗುತ್ತಿದೆ. ನನ್ನ ಮಗುವಿನ ಬಗ್ಗೆ ಸ್ವಲ್ಪ ಚಿಂತೆಗೊಳಗಾಗಿ ನಾನು ಆ ರೀತಿ ಹೇಳಿದ್ದೆ ಅಷ್ಟೇ. ಭಾವ ಹೀಗೆ ಹೇಳಿದಾಗ ನನಗೆ ಅನಿಸಿತು, ಅವರು ಒಬ್ಬ ಒಳ್ಳೆಯ ತಂದೆಯಾಗಿ ತಮ್ಮ ಜಾಗದಲ್ಲಿ ಸರಿಯಾಗಿ ನಡೆದುಕೊಂಡಿದ್ದರು ಎಂದು. ಅವರು ನನ್ನ ಕೈಯಲ್ಲಿ ಸ್ವಲ್ಪ ಹಣವನ್ನು ಇಟ್ಟು ಅಲ್ಲಿಂದ ಹೊರಟು ಹೋದರು. ಈಗ ನನ್ನ ಗಂಡನ ಸಾವಾಗಿತ್ತು, ಆದರೆ ಮನೆಯ ರೇಷನ್ ಕೂಡ ಖಾಲಿಯಾಗುವುದರಲ್ಲಿತ್ತು. ಈಗ ಪದೇ ಪದೇ ಕೆಲಸದವಳ ಫೋನ್ ಕೂಡ ಬರತೊಡಗಿತು. ಆ ದಿನ ನಾನು ಭಾವನಿಗೆ ಕಾಲ್ ಮಾಡಿದೆ. ಅವರು ನನಗಾಗಿ ಒಂದು ದೊಡ್ಡ ಗಾಡಿಯನ್ನು ಕಳಿಸಿಕೊಟ್ಟರು. ಅದೇ ಗಾಡಿಯಲ್ಲಿ ನಾನು ಭಾವನ ಮನೆಗೆ ಬಂದು ತಲುಪಿದೆ. ನಾನು ಭಾವನ ಮಗುವನ್ನು ಮಡಿಲಲ್ಲಿ ಎತ್ತಿಕೊಂಡೆ. ನಂತರ ಆ ಮಗು ಸುಮ್ಮನಾಯಿತು. ಇದನ್ನು ನೋಡಿ ಭಾವ ತುಂಬ ಖುಷಿಯಾದರು. ಆ ನಂತರ ಒಂದು ದಿನ ಭಾವ ನನ್ನ ಬಳಿ ಬಂದು ಹೇಳಿದರು, ನಿನಗೆ ಸರಿ ಎನಿಸಿದರೆ ನೀನು ಇಲ್ಲಿಯೇ ಇರಬಹುದು. ಹೇಗಿದ್ದರೂ ಈಗ ನಿನಗೆ ಯಾರೂ ಸಂಬಂಧಿಕರಿಲ್ಲ. ನೀನು ಒಬ್ಬಂಟಿಯಾಗಿ ಇರುವುದರ ಬದಲು ಈಗ ಇಲ್ಲಿಯೇ ಇರಬಹುದು. ನನಗೂ ಕೂಡ ಅವರು ಹೇಳುವುದು ಸರಿ ಅನಿಸಿತು. ಈಗ ಭಾವ ನನ್ನ ಮಗನನ್ನು ಕೂಡ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ತಮ್ಮ ಮಗನಿಗೆ ಏನೇ ವಸ್ತುಗಳನ್ನು ತಂದರೂ ಕೂಡ ಅದರ ಜೊತೆಗೆ ನನ್ನ ಮಗನಿಗೂ ಕೂಡ ತರುತ್ತಿದ್ದರು. ಆದರೆ ಭಾವನ ಹೆಂಡತಿಯ ಪತ್ತೆಯೇ ಇರಲಿಲ್ಲ. ಅಕ್ಕ ಯಾವಾಗ ಮನೆಗೆ ಬರುತ್ತಾಳೋ, ಯಾವಾಗ ಮನೆಯಿಂದ ಹೊರಟು ಹೋಗುತ್ತಾಳೋ ಎಂದು ಭಾವನಿಗೂ ಕೂಡ ಗೊತ್ತಾಗುತ್ತಿರಲಿಲ್ಲ. ಅವಳು ಎಲ್ಲ ಸಮಯದಲ್ಲೂ ಕೂಡ ಶಾಪಿಂಗ್ ಮತ್ತು ಸ್ನೇಹಿತರೊಂದಿಗೆ ಪಾರ್ಟಿಯಲ್ಲಿ ಇರುತ್ತಿದ್ದಳು. ಈಗ ಭಾವನ ಮಗನ ಆರೋಗ್ಯ ಮತ್ತೊಮ್ಮೆ ಹದಗೆಟ್ಟಿತ್ತು. ನಾನು ಕ್ವಾರ್ಟರ್ಸ್ಗೆ ಹೋಗಲು ಅನುವಾದಾಗ ಭಾವ ಇಂದು ತಮ್ಮ ಮನೆಯಲ್ಲೇ ಉಳಿದುಕೊಳ್ಳಲು ಹೇಳಿದರು. ಇಂದು ನನ್ನ ಮಗನ ಕೋಣೆಯಲ್ಲಿಯೇ ಮಲಗು, ಏಕೆಂದರೆ ಅವನ ಆರೋಗ್ಯ ತುಂಬ ಹದಗೆಟ್ಟಿದೆ ಎಂದು ಹೇಳಿದರು. ನಾನು ಅಸಹಾಯಕಳಾಗಿ ಇಂದು ಭಾವನ ಮನೆಯಲ್ಲೇ ಉಳಿಯಬೇಕಾಯಿತು. ಮಧ್ಯರಾತ್ರಿಯಲ್ಲಿ ಭಾವನ ಮಗು ಅಳತೊಡಗಿದಾಗ ನಾನು ಅವನಿಗೆ ಹಾಲನ್ನು ಕುಡಿಸತೊಡಗಿದೆ. ಆಗ ಭಾವ ಕೋಣೆಯೊಳಗೆ ಬಂದರು. ಭಾವ ನನ್ನ ಎದುರಿಗೆ ಬಂದು ಕುರ್ಚಿಯನ್ನು ಎಳೆದು ಕುಳಿತುಕೊಂಡರು. ಆಗ ಅವರು ಹೇಳಿದ ಮಾತನ್ನು ಕೇಳಿ ನಾನು ನಿಂತ ನೆಲವೇ ಕುಸಿದಂತೆ ಆಯಿತು. ಭಾವ ಹೇಳಿದರು, ನೋಡು, ನಾನೇನು ಹೇಳುತ್ತಿದ್ದೇನೆ
ಹೇಳಿದ್ದೇನೆ, ಅದನ್ನು ಗಮನವಿಟ್ಟು ಕೇಳು. ನಾನು ಎಂತಹ ಹುಡುಗಿಯೊಂದಿಗೆ ಮದುವೆಯಾಗಲು ಬಯಸಿದ್ದೇನೆ ಎಂದರೆ ಅವಳು ನನ್ನ ಮನೆ ಹಾಗೂ ನನ್ನ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುವ ಒಳ್ಳೆಯ ಹುಡುಗಿಯಾಗಿರಲಿ ಎಂದು. ಆದರೆ ನಾನು ಈಗ ಮದುವೆಯಾದ ಹುಡುಗಿಯಲ್ಲಿ ಆ ರೀತಿಯ ಯಾವ ಲಕ್ಷಣಗಳು ಕಾಣಿಸುತ್ತಿಲ್ಲ. ಆದ್ದರಿಂದ ನಿನ್ನನ್ನು ನಾನು ಮದುವೆಯಾಗಬೇಕೆಂದುಕೊಂಡಿದ್ದೇನೆ. ಭಾವನ ಮಾತನ್ನು ಕೇಳುತ್ತಿದ್ದಂತೆ ನನ್ನ ಮುಖ ಕೆಂಪಾಗಿತ್ತು. ಆಗ ನಾನು ಹೇಳಿದೆ, ನಾನು ಕೇವಲ ನನ್ನ ಗಂಡನನ್ನು ಮಾತ್ರ ಪ್ರೀತಿಸುತ್ತೇನೆ. ಅಂದಮೇಲೆ ನಾನು ಹೇಗೆ ನಿಮ್ಮೊಂದಿಗೆ ಮದುವೆಯಾಗಲು ಸಾಧ್ಯ? ಆಗ ಭಾವ ಹೇಳಿದರು, ನಿರ್ಧಾರ ಮಾಡುವ ಹಕ್ಕು ನಿನಗಿದೆ. ಒಪ್ಪುವುದು ಬಿಡುವುದು ನಿನ್ನ ಕೈಯಲ್ಲಿಯೇ ಇದೆ. ಈಗ ಭಾವ ನನ್ನ ಮಗುವನ್ನು ಕೂಡ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ನನ್ನ ಮಗ ಈಗ ಶ್ರೀಮಂತಿಕೆ ಮತ್ತು ಐಷಾರಾಮಿ ಜೀವನದಲ್ಲಿ ತೇಲಾಡುತ್ತಿದ್ದನು. ಹಾಗಾಗಿ ನಾನು ತುಂಬ ಯೋಚಿಸಿದೆ. ನನ್ನ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಕೊನೆಗೆ ಅಸಹಾಯಕಳಾಗಿ ಭಾವನ ಮಾತನ್ನು ಒಪ್ಪಿಕೊಳ್ಳಲೇಬೇಕಾಯಿತು. ಯಾವಾಗ ನಾನು ಭಾವನೊಂದಿಗೆ ಮದುವೆಯಾಗಲು ಒಪ್ಪಿಗೆ ನೀಡಿದೆನೋ ಆಗ ಭಾವ ತಕ್ಷಣ ತನ್ನ ಮೊದಲ ಹೆಂಡತಿಗೆ ವಿಚ್ಛೇದನವನ್ನು ನೀಡಿದರು. ಅವಳು ತುಂಬ ಕೂಗಾಡಿದಳು. ಆದರೆ ಭಾವ ಅವಳಿಂದ ಎಲ್ಲ ಸೌಲಭ್ಯಗಳನ್ನು ಕಿತ್ತುಕೊಂಡರು. ಭಾವ ನನ್ನನ್ನು ಮದುವೆ ಮಾಡಿಕೊಂಡರು. ಮದುವೆಯಾದ ಮೇಲೆ ಭಾವ ನನ್ನ ಮೇಲೆ ತೋರಿದ ಪ್ರೀತಿಯನ್ನು ನೋಡಿ ನನ್ನನ್ನು ನಾನೇ ಸ್ವತಃ ಅದೃಷ್ಟವಂತೆ ಎಂದು ತಿಳಿದುಕೊಂಡೆ. ನನ್ನ ಮಗನಿಗೆ ತಂದೆಯ ಪ್ರೀತಿ ಕೂಡ ದೊರೆಯಿತು. ಮತ್ತೊಂದು ಕಡೆ ಭಾವನ ಮಗುವಿಗೆ ತಾಯಿಯ ಪ್ರೀತಿ ಕೂಡ ದೊರೆಯಿತು. ನಾನು ದೇವರಿಗೆ ತುಂಬ ಧನ್ಯವಾದ ಹೇಳಲು ಬಯಸುತ್ತೇನೆ. ಸ್ನೇಹಿತರೆ, ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಕತೆಗೊಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.